ನಾನು ನನ್ನ ಎನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಮ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. BLA, BLO ಹಾಗೂ ಸೂಪರ್ವೈಸರ್ ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ನಾವು ಬರೆದಿರೋದೇನು, SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಏನು ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನಗೆ ನನ್ನ ಮನೆಗೆ ಭೇಟಿ ಕೊಟ್ಟು ನಮ್ಮ BLO ಶ್ರೀನಿಧಿ ಅವರು 3 ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಡುಪ್ಲಿಕೇಟ್ ಫಾರ್ಮ್ನಲ್ಲಿ ಅವರು ಈಗಾಗಲೇ ನನ್ನ ಸ್ವೀಕೃತಿ ಪತ್ರವನ್ನು ಸಹಿ ಮಾಡಿಸಿದ್ದಾರೆ. ಅದರಿಂದ ನಾನು ಆ ಫಾರ್ಮನ್ನು ಸ್ವೀಕರಿಸಿದೆ ಅಂತ ಹೇಳಿ ಅವ್ರ ಹತ್ರ ದಾಖಲೆ ಇರುತ್ತೆ. ಈ ಫಾರ್ಮನ್ನು ನಾನು ತುಂಬಿಕೊಂಡು ನಾನು BLO ಅವರಿಗೆ ಕಾಲ್ ಮಾಡಿ ಅವ್ರಿಗೆ ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ನಾನು ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ದರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ದರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಇಟ್ಟಿದ್ದೀವಿ. ಆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ನಾವು ನಾಗರಿಕರು ಆ ಮಾಹಿತಿಯನ್ನು ಪಡೆದು ನಿಖರವಾಗಿ ಈ ಫಾರ್ಮನ್ನು ತುಂಬ್ಕೋಬೇಕು. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ, ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಮ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ DA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ನಾನು ಕಾಂಗ್ರೆಸ್ನವರಿಗೆ ಕೇಳಕ್ಕೆ ಬಯಸ್ತೇನೆ, SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಗಿದೆ. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ?
ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ನಾನು ಹಿಂದೆ ಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುತ್ತಿದೆ. ಚುನಾವಣಾ ಆಯೋಗಕ್ಕೆ SIR ನಡೆಸುವ ಅಧಿಕಾರವು ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಕ್ರಮಬದ್ಧವಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮಾತಿದು, ನಾನಲ್ಲ. ಮತ್ತು ಇನ್ನೊಂದು ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಸ್ವತಂತ್ರ ಭಾರತದಲ್ಲಿ 1951ರಿಂದ 2002ವರೆಗೆ 9 ಬಾರಿ SIR ನಡೆದಿದ್ದು, ಆಗ ಅಧಿಕಾರದ ಕಾಂಗ್ರೆಸ್ ಪಕ್ಷ ಇದರ ದುರುಪಯೋಗ ಪಡಿಸಿಕೊಂಡು ಆಡಳಿತ ನಡೆಸುತ್ತೆ ಅನ್ನೋಂಥ ಅನುಮಾನ ಬರುತ್ತೆ. ಹಿಂದೆ ಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುತ್ತಿದೆ. ಚುನಾವಣಾ ಆಯೋಗಕ್ಕೆ SIR ನಡೆಸುವ ಅಧಿಕಾರವು ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಕ್ರಮಬದ್ಧವಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮಾತಿದು, ನಾನಲ್ಲ. ಮತ್ತು ಇನ್ನೊಂದು ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಗಂಗಾಧರ್ ಸರ್, ಸಾಕಷ್ಟು ಗೊಂದಲಗಳಿದ್ದಾವೆ ಇನ್ನೂ ಕೂಡ. ಈ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅನ್ನುವಂಥದ್ದೇನಿದೆ ಸರ್, ಅಂದರೆ ತಾರ್ಕಿಕ ಆಧಾರದ ಮೇಲೆ ಅಕ್ಷರಗಳು, ಅಲ್ಫಾಬೆಟಿಕ್ಗಳು, ಇದರಲ್ಲಿ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಅಲ್ಲೂ ಕೂಡ ಡಿಲೀಟ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯ ಕೂಡ ತುಂಬ ನಡೀತಾ ಇದೆ. ರೋಹಿಂಗ್ಯಾಗಳು, ಬಾಂಗ್ಲಾದವರು, ಅವರು ಇವರು ಅಂತ. ಬಟ್ ಡಿಪೋರ್ಟೇಷನ್ ಒಂದು ವಿಚಾರಕ್ಕೆ ಬಂದಾಗ ಅದರಲ್ಲಿ ಯಾವುದೇ ಕ್ರಮಗಳು ನಮಗೆ ಕಂಡು ಬರ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರನೂ ಕೂಡ ಈಗ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪಗಳು. ಈ ಗೊಂದಲಗಳ ನಡುವೆ ನೈಜ ಪ್ರಕ್ರಿಯೆ ಸಾಧ್ಯನಾ ಸರ್? ಇಲ್ಲ, ಏನಂದರೆ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ DK ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿದೆ, ಅವರು ಒಂದು ಪಾರದರ್ಶಕವಾಗಿ ಎಲ್ಲರೂ ಏನಪ್ಪ ಅಂದರೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಭಿನ್ನವಾಗಿ ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ, ಪ್ರಶ್ನೆಗಳನ್ನು ಹಾಕಿದ್ದೇವೆ ನಾವು, ಹೌದಾ, ಅದನ್ನೇನಪ್ಪ ಅಂತಾರಪ್ಪ ಅಂದರೆ ಯಾವ ರೀತಿ ಕಾನೂನಾತ್ಮಕವಾಗಿ ನಾವು ವಿಚಾರ ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅವರು. ಕಾನೂನಾತ್ಮಕವಾಗಿ ಅಂತಂದ್ರೆ ಏನು, ಇನ್ನೇನು ಕೋರ್ಟಿಗೆ ಹೋಗ್ಬೇಕಲ್ಲೇ. ಹೌದ್ರಾ, ಕೋರ್ಟಿಗೆ ಇವರು ಯಾರು ಹಿಂದೆ ವೆಸ್ಟ್ ಬೆಂಗಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಹೋಗಿದ್ರು. ಹೌದ್ರಾ, ಕೋರ್ಟ್ ಹೇಳಿ ಕಳಿಸ್ತವರಿಗೆ, ಅವರೇ ಹೋಗಿ ಜಡ್ಜ್ ಅಲ್ಲಿ ಇದು ಮಾಡಿದ್ರು ಸರ್, ವಾದ ಮಾಡಿದ್ರು. ಅದು ಮಾಡಲಿ ಅವ್ರಿಗೆ, ಅದು ಯಾಕಂದ್ರೆ ಸ್ವತಃ ವಕೀಲರು ಇರೋದ್ರಿಂದ ಮಾಡಿದ್ರು. ಆದರೆ ಅಲ್ಲಿ ಕೋರ್ಟ್ ಅವ್ರಿಗೆ ಹೇಳಿ ಕಳಿಸ್ತು. ಇಲ್ಲಿನೂ ಸಹಿತ ಏನಂತಂದರೆ ಒಂದು ದ್ವಂದ್ವಗಳಿದ್ದಾವೆಲ್ಲ. ಒಂದು ಕಡೆ ಏನಂತ ಹೇಳಿದ್ರಪ್ಪ ಅಂದ್ರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಅವ್ರಿಗೆ ಕೇಳಿದ್ದಾರೆ. ಅವರು ಅದನ್ನು ಕ್ಯಾರೆ ಅನ್ಲಾರ್ದೇ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ, ಈಗ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಇವರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರ, ಆ ನಂತರ ನಿಮ್ಮ SIR ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಶಾಲಿನಿ ರಜನೀಶ್ ಅವರು, ಮೇಡಮ್ ಅವರು, ಮತ್ತೆ ಏನಪ್ಪ ಅಂದ್ರೆ DK ಶಿವಕುಮಾರ್ ಅವರು ಆ ಥರ ಮಾತಾಡ್ತಾ ಇಲ್ಲ ಅವರು. ಹಾಗೆ ಇದು ಒಂದು ಆಯಾಮ. ಇದೇನಂತಾರಪ್ಪ ಅಂದರೆ ಇವರು CT ರವಿ ಅವರು ಮತ್ತು ಈಶ್ವರಪ್ಪ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಅದು ಏನಂದ್ರಪ್ಪ ಅಂದರೆ ಯಾವಾಗಲಿಂದ ಆಗಿದೆ, ಎಷ್ಟನೇದ್ದು 9ನೇ ಸರಿ ಏನಪ್ಪ ಅಂದ್ರೆ ನಡೀತಾ ಇದೆ, ಆರಂಭದಿಂದ ಏನಪ್ಪ ಅಂದ್ರೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಹಿಂದೆನೂ ಏನಪ್ಪ ಅಂದರೆ SIR ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಅವೆಲ್ಲ ಅಪ್ರಾಮಾಣಿಕವಾಗಿದ್ವಾ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಆದರೆ ಇಲ್ಲಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡ್ಬೇಕಾಯ್ತಂತಂದರೆ ಇಲ್ಲಿ 2 ಪ್ರಕ್ರಿಯೆಗಳು ಇದಾವೆ, ಒಳಗಡೆ ಟ್ವಿಸ್ಟ್ಗಳು ಇದ್ದಾವೆ. ಒಂದು ಕಡೆ ಏನಪ್ಪ ಅಂದ್ರೆ ಈ ಗ್ಯಾರಂಟಿಗಳು ಏನಿದಾವೆ, ಗ್ಯಾರಂಟಿಗಳನ್ನು ಕಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆ ಅಧಿಕಾರಶಾಹಿಗಳು ಮಾಡ್ತಾ ಇದ್ದಾರೆ. ನಡೆದಿದೆ ಈಗ, ಹೌದ್ರಾ? ಅದನ್ನು ಏನಪ್ಪ ಅಂದ್ರೆ ಅವರು ಯಾವ ರೀತಿ ಎಷ್ಟು ಸಾಧ್ಯ ಐತೆ ಅಷ್ಟು ಏನಪ್ಪ ಕಟ್ ಮಾಡ್ಕೋತ ಹೋಗಬೇಕು. ಯಾರ್ಯಾರು ಅರ್ಹರು ಅಂತೇಳಿ ಮಾಡಿದ್ದಾರೆ. ಮೊದಲು ಅನರ್ಹರು, ಈಗ ಅನರ್ಹರು ಅರ್ಹರು ಅಂತೇಳಿ ಮಾಡಿದ್ದಾರೆ. ಮೊದಲು ಎಲ್ಲರೂ ಅರ್ಹರೇ ಇದ್ರು, ಆಮೇಲೆ ಅನರ್ಹರು ಅಂತ ಮಾಡಿದ್ದಾರೆ. ಈ ಅನರ್ಹರು ಅಂದ್ರೆ ಯಾರಪ್ಪ ಅಂದ್ರೆ APL, ಹೌದ್ರಾ, ಈ BPL ಏನಪ್ಪ ಅಂದ್ರೆ ಕಟ್ ಮಾಡ್ತಾ ಇದ್ದಾರೆ. ಹೀಗೆ ಆದಷ್ಟು ಏನಪ್ಪ ಅಂತಾರಪ್ಪ ಅಂದರೆ ಇಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಆಗ್ತಾ ಬಂದರೆ ಅವರಿಗೆ ಅನುಕೂಲ ಅಂತಕ್ಕಂಥದ್ದು ಒಂದು ಧೋರಣೆ ಒಳಗಡೆನೇ ಇದೆ. ಹೌದ್ರಾ, ನಮ್ಮ ಗೃಹಲಕ್ಷ್ಮಿದು ಬಜೆಟ್ ಉಳಿತದೆ, ಇಲ್ಲ ಅದು ಶಕ್ತಿದು ಬಜೆಟ್ ಉಳಿತದೆ ಅಂತಕ್ಕಂಥ ಒಂದು ವಿಚಾರ. ಇನ್ನೊಂದು ಕಡೆಗೆ ಏನಂತಾರಪ್ಪ ಅಂದರೆ ಅಲ್ಲಿ ನಾವು ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಯಾರು ಬೇರೆ ಬೇರೆ ಅಂಥೇಳಿ ಒಂದು ಕೋಮುವಾದಿ ದೃಷ್ಟಿಯಿಂದ ಏನಪ್ಪ ಅಂತಾರೆ SIR ನಡೀತಾ ಇದೆ. ಕಾಂಗ್ರೆಸ್ ವಿರೋಧಿ ಒಂದು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ವೋಟರ್ಸ್ನ ಏನಪ್ಪ ಅಂತ ತೆಗೆದುಹಾಕ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಕುತಂತ್ರ ಇದೆ. ನಾವು ಅದರ ವಿರುದ್ಧ ಇದ್ದೀವಿ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ರಾಜಕೀಯವಾಗಿ. ಇವೆಲ್ಲ ಏನಪ್ಪ ಅಂದ್ರೆ ಕಾನೂನಿನ ಪ್ರಶ್ನೆ ಇದೆ. ನಾವು ಕೋರ್ಟಿಗೆ ಹೋಗಬೇಕು, ನಾವು ಇದು ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ, ನಾವು ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಹಾಕಿದ್ದೇವೆ ಅಂತೇಳಿ. ಅದರಲ್ಲಿ ಅಪ್ರಸ್ತುತ ಅನ್ನಿಸ್ತಾ ಇದೆ, ಹೌದು, ಪ್ರಾಯೋಗಿಕ ಅನ್ನಿಸ್ತಾ ಇಲ್ಲ.
ನೀವು ಹಾಕಿದ್ದೀರಾ ಏನು ಮಾಡಿದ್ದೀರಾ ಅಂತ ಮತ್ತೆ ನಾಳಿಂದ ಸ್ಟಾರ್ಟ್ ಆಯ್ತಲ್ಲ ಮತ್ತೆ ಸ್ಟಾರ್ಟ್ ಆಯಿತು. ಏನು ಅರ್ಥ ಮುಂಚೆನೇ ಮಾಡಬೇಕು. ಅಂದರೆ ಒಂದು ನೆರೆಟಿವ್ ನೀವು ಕೊಡೋಕೆ ಇಷ್ಟಪಡ್ತಾ ಇದ್ದೀರಿ ಹೊರತಾಗಿ ನಿಜವಾಗಿಯೂ ಒಂದು ಕಳಕಳಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಅಲ್ಲಿ ಏನಪ್ಪ ಅಂದ್ರೆ ಸಾಬೀತಾಗ್ತಾ ಇದೆ. ಅಲ್ಲ, ಉತ್ತರ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಅದು ಏನಂದ್ರಪ್ಪ ಅಂದರೆ ಅಲ್ಲಿ ಗೃಹಲಕ್ಷ್ಮಿಗೆ ಏನಪ್ಪ ಅಂತಂದ್ರೆ ಇವ್ರಿಗೆ ಸಾಧ್ಯ ಆದಷ್ಟು ವೋಟರ್ಸ್ ಲಿಸ್ಟ್ ಕಟ್ ಆದ್ರಪ್ಪ ಅಂದ್ರೆ ಒಳ್ಳೇದಂತ ಒಳಗಡೆ ಇರೋದು. ಮತ್ತು ಇನ್ನೊಂದು ಕಡೆಗೆ ಹೊರಗಡೆ ಏನಪ್ಪ ಅಂದ್ರೆ ಮೊಸಳೆ ಗಣ್ಣೀರು ಸುರಿಸ್ತಾ ಇರ್ತಕ್ಕಂಥದ್ದು ಇಲ್ಲ ಇದಾಗಿಬಿಡ್ತಾ ಇದೆ. ಬಿ ಕೆ ಹರಿಪ್ರಸಾದ್ ಅವರು ಸಹಿತ ಏನಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ ಅದು ಇದು ಎಲ್ಲ ಆಗ್ತಾ ಇದೆ, ಕೋಮುವಾದ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂತೇಳಿ. ನೀವು ಏನಪ್ಪ ಅಂದ್ರೆ ಬೂತ್ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಈಗ ಅವರ ಮತ್ತು BJP ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅವರವ್ರು ಏನು ಬೂತ್ ಮಟ್ಟದಲ್ಲಿ ನಡೀತಾ ಇದೆ, ತಾಲೂಕಾ ಲೆವೆಲ್ಲು ಜಿಲ್ಲಾ ಲೆವೆಲ್ ಅಲ್ಲ ಇದು. ಅವರ ಬೂತ್ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ದೊಡ್ಡ ಜಗಳನ ಆಗ್ಬೇಕು. ಆ ಜಗಳಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಅದು ಒಂದು ವೋಟರ್ಸ್ ಲಿಸ್ಟ್ ರೆಡಿ ಆಗ್ತಾ ಇದೆ. ಯಾಕಂದರೆ ಹೌದೋ ಅಲ್ವೋ ಅಂತೇಳಿ. ಅಲ್ಲ ಅಂತಂದ್ರಪ್ಪ ಅಂದ್ರೆ ಕಾಂಗ್ರೆಸ್ ಪರವಾಗಿದ್ದವ್ರು ಏನಪ್ಪ ಅಂತಪ್ಪ ಅಂದ್ರೆ ವಾದ ಮಾಡ್ತಾರೆ, BJP ಪರವಾಗಿದ್ದವ್ರು ವಾದ ಮಾಡ್ತಾರೆ. ಈ ಮಧ್ಯೆ ಅಶೋಕ್ ಅವರು ಹೇಳಿದ್ದಾರೆ ಏನಂದ್ರಪ್ಪ ಅಂದ್ರೆ ಇವು BLOಗಳೊಂದು ಸರಿಯಾಗಿ ಆಗ್ತಾ ಇಲ್ಲ, 20-30 ಜನ ಬರೋಲ್ಲಿ ಏನಪ್ಪ ಅಂದ್ರೆ 10 ಜನ ಬರ್ತಾ ಇದ್ದಾರೆ ಅಂತೇಳಿ. ಅದು ಒಂದು ನಾನ್ ಕೋಆಪ್ರೇಷನ್, ಅದು ಸರಿಯಾಗಿ ಹಾಕಬೇಕು. ಇದು ಕೇಳಿದರೆ ಸರಿಯಾದ ರೀತಿಯಿಂದಲೇ ಮಾಡಬೇಕು. ಮತ್ತು BJP ಅವರು ಇರಬೇಕು, JDSನವರು ಇರಬೇಕು, ಕಾಂಗ್ರೆಸ್ನವರು ಇರಬೇಕು, ಎಲ್ಲ ಪಕ್ಷ ಇದ್ದು ಸರಿಯಾದ ರೀತಿಯಲ್ಲಿ ಅನ್ಪಂದ್ರೆ ಅದು ಆಗಬೇಕು. ಎಟ್ ದ ಸೇಮ್ ಟೈಮ್ ಇದು ಹೇಳಿಕೆಗಳನ್ನು ತೇಲಿಬಿಡ್ತಕ್ಕಂಥದ್ದು ರಾಜಕೀಯ ಒಂದು ಏನಪ್ಪ ಅಂದ್ರೆ ಒಂದು ನೆರೇಟಿವ್ಸ್ನ ತೇಲಿಬಿಡ್ತಕ್ಕಂಥದ್ದು ಸಹಿತ ಏನಪ್ಪ ಅಂದ್ರೆ ಜನ ನೋಡ್ತಾ ಇದ್ದಾರೆ. ಈ ಬಾಂಗ್ಲಾದವ್ರು ಏನಿದ್ದಾರೆ ಸರ್, ಬಾಂಗ್ಲಾದೇಶದ ಪ್ರಜೆಗಳು ಅವ್ರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ, ಆ ವಿಚಾರದಲ್ಲೂ ಕೂಡ ತುಂಬ ರಾಜಕೀಯವಾಗಿ ತುಂಬ ಚರ್ಚೆ ಆಗ್ತಾ ಇದೆ. ಅಲ್ಲ, ಬಾಂಗ್ಲಾದವರು ರೋಹಿಂಗ್ಯಾದವರು ಅವರು ಇವರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕಡೆ ಯಾವುದೇ ದಾಖಲಾತಿಗಳಿಲ್ಲ ಇಲ್ಲಿ ಮಾತಾಡಲಿಕ್ಕೆ, ಇಲ್ಲಿಂದ ಇಷ್ಟಿದ್ದಾರೆ ಅಂತೇಳಿ. ಒಂದು ಊಹಾಪೋಹಗಳಿದ್ದಾವೆ, ಕೆಲವು ಹಾಗಿದಾವೆ ಅಂತೇಳಿ ಇವ್ರು ಯಾರು BJP ಅವರು ಹೇಳ್ತಾ ಇರ್ಬೋದು. ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅಲ್ಲಲ್ಲ, BJP ಅವರು ಹೇಳ್ತಾ ಇರ್ಬೋದು. ಅವ್ರೇನು ಅಧಿಕೃತ ದಾಖಲೆಗಳ ಸಮೇತ ಹೇಳ್ತಾ ಇದ್ದಾರಾ? ಅದು ಪ್ರಶ್ನೆ. ಎಲ್ಲಿದೆ ತೊಗೊಂಡ್ಬಂದು ತೋರಿಸಿ ಅವ್ರನ್ನ ತೆಗಿಬೋದು. ತುಮಕೂರಿನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಇಲ್ಲ ಇನ್ನೊಂದು ಕಡೆಗೆ ಯಾವುದೋ ಅಲ್ಲಿ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಏನಪ್ಪ ಅಂದ್ರೆ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಅಂದ್ರೆ ಓಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ದಾಖಲೆಗಳಿಲ್ಲ, ಬರೀ ಊಹಾಪೋಹಗಳು, ಹೇಳಿಕೆಗಳು. ಹಾಗೆ ಹೇಳಿಕೆಗಳ ಮೇಲೆ ನಾವೇನಪ್ಪ ಅಂದ್ರೆ ಅದನ್ನು ಹೇಳಲಿಕ್ಕಾಗಲ್ಲ. ಇವತ್ತೇನಪ್ಪ ಅಂದ್ರೆ SIR ನಡೀತಕ್ಕಂಥದ್ದು ನಡಿಲೇಬೇಕು. ಹೌದು, ಆದ್ರೆ ಸರಿಯಾಗಿ ನಡಿಬೇಕು. ಯಾರೇ ಇರಲಿ ಏನಪ್ಪ ಅಂತಂದ್ರೆ ಅಧಿಕೃತವಾಗಿರ್ತಕ್ಕಂಥ ವೋಟರ್ಗೆ ಏನಪ್ಪ ಅಂದ್ರೆ ಅನ್ಯಾಯ ಆಗಬಾರ್ದು. ಅದನ್ನೇನಪ್ಪ ಅಂದ್ರೆ ಈಗ ಹೇಳಿದ್ವಲ್ಲ, ಏನಂತ ಹೇಳಿದ್ರಪ್ಪ ಅಂದರೆ ಈ ಏನಾದರೂ ಅಪೀಲ್ ಸಲ್ಲಿಸ್ಬೇಕಾದ್ರಪ್ಪ ಅಂದರೆ ಟೈಮ್ ಭಾಳ ಕಡಿಮೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಸಹಿತ ವಿಚಾರ ಮಾಡಬೇಕು. ಹೌದಾ? ಹಾಗೆ ಏನಪ್ಪ ಅಂದ್ರೆ ಅಕ್ಟೋಬರ್ನಲ್ಲಿ ಫೈನಲ್ ಬಂದುಬಿಡ್ತದೆ ಅಂತೇಳಿ. ಈಗ ಏನಪ್ಪ ಅಂದ್ರೆ 10 ದಿವಸದಲ್ಲಿ ಏನಪ್ಪ ಅಂದ್ರೆ ಎಲ್ಲ ಕೊಟ್ಬಿಡ್ತಾರೆ ಅಂತೇಳಿ, ಎಲ್ಲ ಅರ್ಜಿಗಳನ್ನು ಕೊಡಬೇಕು ಅಂತ ಏನೇನೋ ಆಗ್ತದೆ. DK ಶಿವಕುಮಾರ್ ಅವರು ಹೇಳಿದ್ರು ನಮ್ಮ ತಾಯಿ ಊರಲ್ಲಿಲ್ಲ ಅಂತೇಳಿ. ಹಾಗಿದ್ದಾಗ ನಾವೇ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲಿ ಅಂಗೀಕೃತ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮುಖ್ಯಮಂತ್ರಿಯವರು ಅಂತೇಳಿ ಅವ್ರನ್ನ ಅಂಗೀಕರಿಸಿರ್ಬೋದು, ಬೇರೆಯವ್ರ ಮನೆಗೆ ಹೋದ್ರೆ ಅವರಿಲ್ಲ ಅಂದ್ರಪ್ಪ ಇಲ್ಲ ಅಂತ ಬರ್ಕೊಂಡು ಹೋಗ್ಬೋದು. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲಕ್ಕೂ ಸರಿಯಾದ ರೀತಿಯಿಂದ ಸೂಕ್ತ ಪರಿಹಾರಗಳನ್ನೇನಪ್ಪ ಕಂಡುಕೊಳ್ಬೇಕಾದಂಥ ಅವಶ್ಯಕತೆ ಇದೆ.